ಬ್ಯೂಟಿಫುಲ್ ಎಲ್ಲ ನೋಡ್ತಾ ಇದ್ರೆ ಸೊ ನೀನೊಂದು ಗೋಸ್ಟ್ ಸ್ಟೋರಿ ಹೇಳಿದ್ರೆ ಹೆಂಗಿರುತ್ತೆ ಅಂತ ಈ ಲೊಕೇಶನ್ ಅಲ್ಲಿ ಇಷ್ಟೊತ್ತಲ್ಲಿ ಹೆಂಗೆ ಈ ಬಂಡೆ ಮೇಲೆ अभी भूत देखा है क्या? नहीं देखा लारी गिरी के ऊपर बैठा है नहीं क्या? ये तो आदमी है। वो नहीं ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಟ್ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ಕೋಲಾರ ಹೈವೇನಲ್ಲಿ ಇದ್ದೀನಿ. ಸೊ ಅಂದರೆ ಆನ್ ದ ವೇ ಹೊರಟಿದ್ದೀವಿ. ವಿಷಯ ಏನಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೈವೇನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕೋಲಾರದಲ್ಲಿರೋ ಸಬ್ಸ್ಕ್ರೈಬರ್ಸು ತುಂಬ ಜನ ಅವರೆಲ್ಲ ಏನಮ್ಮ ಚಾವಳಿ ಇದು, ನಾವು ಅವಳಿ ಮಾಡೋದ್ರೆ ಆಲ್ರೆಡಿ ಅವಳಿ ಮಾಡ್ತಾವ್ರೆ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಜನ ಕೋಲಾರದವರು ಲೈಕ್ ಹೈವೇನಲ್ಲಿ ತುಂಬ ಗೋಸ್ಟ್ ಕಾಣಿಸುತ್ತೆ, ಲಾರಿ ಮೇಲೆಲ್ಲ ಕುತ್ಕೊಂಡಿರುತ್ತೆ, ಆ ಥರ ಎಲ್ಲ ನನಗೆ ಮೆಸೇಜ್ ಮಾಡಿದ್ರು. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಇವತ್ತು ಈ ಕೋಲಾರ ಹೈವೇಗೆ ಹೋಗ್ತಾ ಇದ್ದೀನಿ. ಸೊ ಜರ್ನಿನಲ್ಲಿ ಏನಾದರೂ ಕ್ಯಾಪ್ಚರ್ ಆಗುತ್ತೆ, ಏನಾದರೂ ಕಾಣಿಸುತ್ತಾ ಅಂತ ಡೀಪಾಗಿ ಅಬ್ಸರ್ವ್ ಮಾಡೋಣ. ಸೊ ಬನ್ನಿ ಈಗ ಹೋಗೋಣ. ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಸೊ ಲೆಟ್ಸ್ ಗೋ. ಈಗ ನಮ್ಮ ಜೊತೆ ಇರೋದು ನಮ್ಮ ರಘು ಅವರು ಆ್ಯಂಡ್ ಅಜಯ್ ಬ್ರೋ, ಅಗೇನ್ ಅಜಯ್. ಆ್ಯಂಡ್ ಇಲ್ಲಿ ಪ್ರಮೋದ್ ಅವರು ಇದ್ದಾರೆ, ನ್ಯೂ ಕಮರು, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿರೋದು ಇವರು. ಸೊ ಇವರು ಗೈಸ್, ಇವರು ನಕ್ಕಿದ್ರೆ ಯಾವ ಥರ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ, ನಾನು ಹೇಳಲ್ಲ. ಒಬ್ಬರು ಕನ್ನಡ ಖ್ಯಾತ ಚಲನಚಿತ್ರ ನಟ ಅವರು. ಸೊ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆನಾ? ಓಕೆ, ಹೊರಟಿದ್ದೀವಿ ಇವಾಗ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೋಡ್ ಹಿಂಗೆ ಹೋದರೆ ನಾವು ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ. ಓಕೆನಾ? ಏರ್ಪೋರ್ಟ್ಗೆ ಹೋಗೋ ಟೈಮ್ ಇನ್ನೂ ಬಂದಿಲ್ಲ, ಬಂದಾಗ ಹೋಗ್ತೀವಿ. ಸೊ ಸದ್ಯಕ್ಕೆ ಇವಾಗ ನಾವು ಬಂದಿರೋ ಒಂದು ಕಾರ್ಯಾಚರಣೆಗೆ ಫುಲ್ ಕಾನ್ಸಂಟ್ರೇಷನಲ್ಲಿ ಹೊರಟಿದ್ದೀವಿ. ಸೊ ನೋಡೋಣ, ಯಾವ್ದಾದ್ರು ಲಾರಿ ಗಿರಿ ಸಿಕ್ಕಿದ್ರೆ. ನೀನು ನಂಬ್ತೀಯ ರಘು ಅದೆಲ್ಲ? ಏನೋ ಗೊತ್ತಿಲ್ಲ, ವಿಡಿಯೋಗಳಲ್ಲಿ ಪಕ್ಕ ನೋಡಿದ್ದೀನಿ, ಲಾರಿಯಿಂದ ಕುತ್ಕೊಂಡು ಹೋಗ್ತಾ ಇರೋದು ದೆವ್ವ. ಹೌದಾ? ನಾನೇನು ಸಿಕ್ಕಿದ್ರೆ ಡಿಕ್ಕಿ ಎಲ್ಲ ಖಾಲಿ ಎಡಿಟ್ ಆಗಿ ಯಾಕೆ ಇರಬಾರ್ದು ಅದು? ಅದೇನೋ ನಮ್ಗೆ ಗೊತ್ತಿಲ್ಲ. ಎಡಿಟ್ ಆಗ್ಬಿಟ್ಟು ಸಿಕ್ಕಿದ್ರೆ ಡಿಕ್ಕಿ ಎಲ್ಲ ಹಾಕೊಂಡು ಹೋಗ್ತಾ ಇರ್ತೀನಿ ನಾನು. ಈಗ ಒಂದು 4-5 ಲಾರಿ ಅಡ್ಡಾಗ್ಲೈತೆ, ಅವ್ರ ಹತ್ರ ನಿಲ್ಸ್ಬಿಟ್ಟು ಕೇಳೋಣ, ಏನೋ ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇವರು ಫುಲ್ ಹಿಂದೆ ಕೂತಿರೋರು ಬಲೆ ಬೀಳ್ತವ್ರೆ. ಓಕೆ ಗೈಸ್, ಇನ್ನೂ ಸ್ವಲ್ಪ ಟೈಮ್ ಕಳೀಲಿ. ಈಗ ಟೈಮ್ ಇನ್ನೂ ಎಷ್ಟೋ ಟೈಮು? 11:30. ಸೊ ಮಧ್ಯಾಹ್ನದ ಲಾರಿ ಎಲ್ಲ ಹೋಗ್ತಿದ್ದಿಲ್ಲ. ಬಟ್ ಹೈವೇಗಳಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾವೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ತುಂಬ ಜನ ವ್ಯೂವರ್ಸ್ಗೆ ಕತ್ಲಂದರೆ ಭಯ, ದೆವ್ವ ಅಂದರೆ ಭಯ ಪಾಪ ಅವ್ರಿಗೆಲ್ಲ. ಬಟ್ ಈ ಥರದೊಂದು ವಿಷಯ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಹೋಗಿ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಖುಷಿ ಇರಲಿ, ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂದ್ಬಿಟ್ಟು ನಾವು ಮುಂದೆ ಬಂದಿರೋದು. ಆದಷ್ಟು ಸಪೋರ್ಟ್ ಮಾಡಿ. ಓಕೆನಾ ಗೈಸ್? ಇದೆಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ. ಇಲ್ಲೆಲ್ಲ ಬಂದರೆ ನಿಮಗೆ ಫುಲ್ಲು ಪಿಚ್ಚು ಡಾರ್ಕ್ ಆಗಿರುತ್ತೆ. ಸೊ ನಾವು ಇಲ್ಲಿ ಕಾರಲ್ಲಿ ಕೂತಿರೋದಕ್ಕೆ ಲೈಟ್ ಹಿಂಗೆ ಕಾಣಿಸ್ತದೆ ಅಷ್ಟೇ. ನೀವೇನಾದ್ರು ಒಳಗಡೆ ಎಂಟ್ರಿ ಕೊಟ್ಟರೆ ಭಯ ಬಿದ್ದು ಓಡ್ಬಿಡ್ತೀರಾ, ಆ ಥರ ಒಂದು ಜಾಗ. ಬಟ್ ನಮಗೆ ಯಾವ ಲಾರಿ ಮೇಲೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ನೋಡಿ, ಇದೆಲ್ಲ ಫಾರೆಸ್ಟ್ ಏರಿಯಾ ಗೈಸ್. ಇಲ್ಲೆಲ್ಲ ಲಾರಿಗಳು ನಿಂತಿದೆ. ಆ್ಯಕ್ಚುಲಿ ಲಾರಿ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗೆ ತಿಳಿದಿರೋ ಪ್ರಕಾರ ಎಷ್ಟೊಂದು ಸ್ಟೋರೀಸು ಕೂಡ ನಾನು ಕೇಳಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಹೈವೇನಲ್ಲೆಲ್ಲ ಆಕ್ಸಿಡೆಂಟ್ ಆಗಿ ತಿರ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಆದಾಗ, ಸೊ ಅದೆಲ್ಲ ಇಲ್ಲೇ ಓಡಾಡ್ತಿರುತ್ತೆ ದೆವ್ವಗಳಂತೆಲ್ಲ ತುಂಬ ಸಲ ಕೇಳಿದ್ದೀನಿ ಆ್ಯಂಡ್ ನೋಡಿದ್ದೀನಿ. ಇಲ್ಲಿ ಯಾರನ್ನ ಲಾರಿ ಡ್ರೈವರ್ಗಳನ್ನ ಕೇಳ್ಬೋದು. ಬಟ್ ಅವರು ಮೇ ಬಿ ಅವ್ರು ನಮ್ಮ ಭಾಷೆಯವರಾಗಿದ್ದರೆ ಓಕೆ, ನಾರ್ತ್ ಅವರು ಅದು ಇದಾಗಿದ್ದರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ನೋಡಿ ದೆವ್ವ ಕೂತವ್ ನಾನು. ಅದ್ರ ದೆವ್ವ ಅಲ್ಲ ನೋಡಿ, ಹಂಗೆ ಕೂತಿರುತ್ತೆ ದೆವ್ವ. ಸೀರಿಯಸ್ಲಿ ಗೈಸ್, ಹಂಗಿರುತ್ತೆ ನೋಡಿ. ಭಯ ಕನ್ನಡ ಹಿಂದಿ कन्नड़ नहीं आएगा? आओ इधर. आप कभी भी भूत देखा है क्या? नहीं देखा लारी गिरी के ऊपर बैठा है नहीं क्या? ये तो आदमी है। हाँ, वो नहीं वो आदमी है। वो नहीं, भूत नहीं बैठा है क्या? ठीक है भैया, थैंक यू। ठीक है, हाँ हो गया खाना? अभी खाएंगे। अभी भूत देखने के लिए जा रहे हैं हम लोग। किधर थे? अभी उधर रास्ता में. ಓಕೆ ಗಾಯ್ಸ್, ಫೈನಲಿ ಕೋಲಾರ್ಗೆ ಎಂಟ್ರಿ ಆದ್ರಿ. ನಮಗೆ ಯಾವ ದೆವ್ವನೂ ಕಾಣಿಸ್ಲಿಲ್ಲ. ಸೊ ರಘು, ಏನಪ್ಪ ಈಗ ಪ್ಲ್ಯಾನು? ಇರೋ ನೀನು ಚೆನ್ನಾಗಿ ಕಾಣಿಸ್ಲಿ ಅಂತ ಫ್ಲ್ಯಾಶ್ ಆಗ್ತೀನಿ ಇರು. ಅಲ್ಲ, ಕಾಣಿಸ್ಲಿ. ಹಾಂ ಹೇಳು. ಕರೆಕ್ಟಾಗಿ ಟೈಮು ಎಷ್ಟು? 12 ಗಂಟೆ ಬಿಡು. 12 ಗಂಟೆ. ಮೋಸ್ಟ್ಲಿ ದೆವ್ವಗಳು ಮೇಕಪ್ ಗಿಪ್ ಮಾಡ್ಕೊಂಡು ರೆಡಿ ಆಗ್ತಾ ಇರ್ತವೆ. ಸೊ ನಾವು ಇಷ್ಟೊತ್ತಿಗೆ ಬಂದ್ಬಿಟ್ರೆ ಎಲ್ಲಿ ಬರ್ತಾವ? ಮೇಲೆ ಬರೋದು ನೀನು ಬೇಡ. ಈಗ ಮುಂದೆ ಲೆಫ್ಟ್ ತಗೊಂಡ್ರೆ ಒಂದು ಯಾವುದೋ ಬೆಟ್ಟಗಳ ಮೇಲೆ ಹೋದ್ರೆ ದೆವ್ವಾಗ್ಲೇ ಇದಂತೆ. ಸೊ ಅಲ್ಲಿ ಎಂಟ್ರಿ ಕೊಡೋಣ. ಸೊ ಗೈಸ್, ನೀವೇನು ಹೇಳ್ತೀರಾ? ನಾವು ಹೇಳೋಣ, ಮುಂದೆ ನೋಡೋಣ. ಏನಂತ ಗೊತ್ತಾಗ್ತಿಲ್ಲ ಒಂದು. ನಮ್ಮ ಶೆಟ್ರು
ಹೇಳಿ ಹುಡ್ಕೊಂಡು ಹೋಗ್ತಾ ಇದೀವಲ್ಲ ನೋಡೋಣ. ನಮ್ ರಘು ಬಲೆ ಅಜೀಬ್ ಮಾಡ್ತಾನೆ ಮೇಕಪ್ ಗೀಕಪ್ ಅಂತ. ತಲೆ ಕೆಡ್ಸ್ಕೊಂಡ್ ಮಚಾರಿ ಮುಂದೆ ಬಂದ್ರೆ ಈ ಸಲ ಕಪ್ ನಮ್ದೇ. ನನ್ ಮುಂದೆ ಬಂದ್ರೆ ಏನ್ ಗೊತ್ತಾ, ನಾನು ದೆವ್ವ ಜೊತೆ ದೆವ್ವಾಗ ಹೋಗ್ತೀನಿ ಅಷ್ಟೇ, ಸೋಲೋಗ್ತೀನಿ ಬೈಕ್. ಓಕೆ ಗೈಸ್, ಈಗ ಲೊಕೇಶನ್ ಬೇರೆ ಕಡೆ. ಗೈಸ್ ಇವಾಗ ಯಾವುದೋ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ರೋಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಭಯಂಕರವಾಗಿದೆ. ಓಕೆ ಗೈಸ್, ಟೆನ್ಷನಲ್ಲಿ ವೀಡಿಯೋ ಅಯ್ಯಪ್ಪ ಏನಾದು ಟೆನ್ಷನಲ್ಲಿ ವೀಡಿಯೋ ಮಾಡ್ದೇನೆ ಮಾತಾಡ್ತಾ ಇದ್ದೀನಿ ಗೈಸ್. ನಾನು ಇಷ್ಟೊತ್ತು ರೆಕಾರ್ಡ್ ಮಾಡಿರಲಿಲ್ಲ. ಆ್ಯಕ್ಚುಲಿ ರೋಡಲ್ಲಿ ತುಂಬ ಚೆನ್ನಾಗಿತ್ತು. ಒಳ್ಳೆ ದೇವ್ ಥರ ಕಾಣಿಸ್ತಿದ್ರು, ನೈಟ್ ವಿಷನ್ ಕ್ಯಾಮ್ರಾ ಥರ ಕಾಣಿಸ್ತಾವೆ ಗೈಸ್. ನೀನೇ ಗೈಸ್ ನೋಡಿ ಕೋಲಾರ ಯಾವ ಥರ ಇದೆ ಇಲ್ಲಿಂದ ಅಂತ. ವಾವ್, ಬ್ಯೂಟಿಫುಲ್. ಇಲ್ಲ ಕರ್ಕೊಂಡು ಹೋಗ್ತಾನೆ ಒಳಗಡೆ ನಮ್ಮನ್ನ. ಟೈಮು ಎಷ್ಟರಾಗೋ 12:30ನಾ? 12:25. 12:24. ಎಲ್ಲ ಕುಡ್ದು ಆಡ್ದು ಬಾಟ್ಲು ಬಿಸಾಕೋರಿ. ಎಣ್ಣೆ ಹೊಡೋರು ಎಲ್ಲ ಕಡೆ ಸಿಗ್ತಾರೆ. ಎಷ್ಟು ಟೈಮ್ ಈಗ 12:30. ಆ್ಯಕ್ಚುಲಿ ಇವಾಗ ಒಂದು ಕೋಲಾರ ಬೆಟ್ಟಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕತ್ಲು, ಏನು ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಎದುರು ಕಾಣಿಸ್ತಿಲ್ಲ. ಅಲ್ಲೊಂದು ಮೇಲೆ ಇದೆ, ಎಲ್ಲ ಬೆಟ್ಟಗಳೇ ಭಯಂಕರವಾಗಿದೆ ಗೈಸ್. ಟೇಸ್ಟ್ ಮಾಡ್ತೀರಾ? ಈಗ ನೋಡ್ಕೊಂಬಚ್ಚ ಒಂದು ಸೀನು, ಸರಿಯಾಗಿರೋ ಸೀನ್ ಇದ್ಬಿಟ್ಟು ತೋರಿಸ್ತೀನಿ. ಇದೇ ನಮ್ಮ ಕೋಲಾರ ಹೈವೇ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ಸೊ ಅಲ್ಲಿ ಹೈವೇ ಅಲ್ಲಿ ವೆಹಿಕಲ್ ನೋಡಿ, ವೆಹಿಕಲ್ಸ್ ಎಲ್ಲ ಹೆಂಗೆ ಮಾಡ್ತದೆ. ನಿಜ ನಮ್ಮ ಕೋಲಾರ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ದೇವರೇ ಗೊತ್ತಿಲ್ಲ. ಇಷ್ಟು ದೊಡ್ಡ ಊರು ಈ ಕಡೆ ಎಲ್ಲ ಆಯ್ತು ಇನ್ನ. ವಾ 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 ವಾ, ಸೂಪರ್, ಥ್ಯಾಂಕ್ ಯು. ಓಕೆ, ಈಗ ಗೋಸ್ಟ್ ಹುಡ್ಕೊ ಬಂದರೆ ಹೈವೇ ಇಲ್ಲಿ ಸಿಗಲಿಲ್ಲ. ಕೊನೆಗೆ ಯಾವುದೋ ಬೆಟ್ಟದಲ್ಲಿ ಮಧ್ಯರಾತ್ರಿ 12:00 ಬಂದು ನಿಂತಿದ್ದೀವಿ. ನಮ್ಗೆ ಕಣ್ಣಿಗೆ ಏನೂ ಕಾಣಿಸ್ಲಿಲ್ಲ. ಸೊ ಏನು ಮಾಡಪ್ಪ, ನನಗೆ ಈ ಲೊಕೇಶನ್ನು ಇದೆಲ್ಲ ನೋಡ್ತಾ ಇದ್ರೆ ಸೊ ನೀನೊಂದು ಗೋಸ್ಟ್ ಸ್ಟೋರಿ ಹೇಳಿದ್ರೆ ಹೆಂಗಿರುತ್ತೆ ಅಂತ. ಈ ಲೊಕೇಶನಲ್ಲಿ ಇಷ್ಟೊತ್ತಲ್ಲಿ ಹೆಂಗೆ ಈ ಬಂಡೆ ಮೇಲೆ ಇದೆಲ್ಲ ತೋರಿಸು ಕ್ಲೀನಾಗಿ. ಬಂಡೆ ಮೇಲೆ ಇರ್ತೀವಿ, ಇದೆಲ್ಲ ತೋರಿಸು. ಬಿದ್ದರೆ ಕೆಲವು ಕೋಲಾರಲ್ಲಿ ಇರ್ತೀವಿ ಆರಾಮಾಗಿ. ಓಕೆ ಗಾಯ್ಸ್, ಈಗ ಅಭಿಮಾನಿಗಳು ಮೇರೆಗೆ ಓಕೆ ಗಡ್ಡೆಗೆ ನಿಂತ್ಕೊ ಕಾಣಿಸ್ಲಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸ್ಟೋರಿ ಆದರೂ ಹೇಳೋಣ. ಸೊ ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ 1 ಗಂಟೆ ಆಗ್ತಾಯಿದೆ. ನಮ್ಮ ರಘು ಇಲ್ಲಿ ಬಂದಮೇಲೆ ನನಗೆ ಒಂದು ಗೋಸ್ಟ್ ಸ್ಟೋರಿ ಹೇಳು ಅಂತ. ನನಗೆ ಸ್ವಲ್ಪ ದಿನದಿಂದ ಗೋಸ್ಟ್ ಸ್ಟೋರಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸು ಸ್ಟೋರಿನ ಕಳಿಸಿದ್ರು. ಅದರಲ್ಲಿ ಒಂದು ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಊರ ಹೆಸರು ನೇಮ್ ಯಾವುದು ನಾನು ರಿವೀಲ್ ಮಾಡೋಕ್ಕೋಗಲ್ಲ. ಸೊ ಓಕೆನಾ, ವಿಷಯ ಏನಂತಂದರೆ ಫ್ರೆಂಡ್ಶಿಪ್ ಡೇ ದಿನ ಒಂದು 8ರಿಂದ 10 ಜನ ಫ್ರೆಂಡ್ಸು ಒಂದು ಬ್ಯಾಚುಲರ್ ಪಾರ್ಟಿನ ಮಾಡೋಕ್ಕೆ, ಲೈಕ್ ಫ್ರೆಂಡ್ಶಿಪ್ ಡೇ ದಿನ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ರೂಮ್ಗೆ ಸೇರಿರ್ತಾರೆ. ಓಕೆನಾ, ಒಬ್ಬ ಫ್ರೆಂಡ್ ಮನೆಗೆ ಬಂದಿರ್ತಾರೆ 9 ಜನ. ಸೊ ಅಲ್ಲಿ ಚಿಕನ್ನು ಮಟನ್ನು ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು, ಓಕೆನಾ, ಫನ್ ಮಾಡಿಕೊಂಡು ಆ ಡೇನ ಕಳೀತಾರೆ. ಸೊ ಎಂಡ್ ಆಫ್ ದಿ ಡೇ ಅದರಲ್ಲಿ ಒಂದು 8 ಜನ ಹುಡುಗರು ಲೈಕ್ ಬಂದಿರ್ತಾರಲ್ಲ, ಅವ್ರು ವಾಪಸ್ಸೆಲ್ಲ ಹೊರಟ್ಬಿಡ್ತಾರೆ. ಅದರಲ್ಲಿ ಇನ್ನಿಬ್ಬರು ಮಾತ್ರ ಉಳ್ಕೊಂಡಿರ್ತಾರೆ. ಓಕೆನಾ, ಇಬ್ಬರು ಉಳ್ಕೊಂಡಿರ್ತಾರೆ. ಸೊ ಇನ್ನು ಫ್ರೆಂಡ್ಸ್ ಎಲ್ಲ ಹೊರಟಾದ್ಮೇಲೆ ಒಬ್ಬ ಫ್ರೆಂಡು ಮನೆಯೊಳಗಡೆ ಇರ್ತಾನೆ, ಇನ್ನೊಬ್ಬ ಫ್ರೆಂಡು ಅವ್ರ ಅಪ್ಪ ಅಮ್ಮ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಆಚೆ ಬರ್ತಾನೆ. ಸೊ ಅಪ್ಪ ಅಮ್ಮ ಜೊತೆ ಫೋನಲ್ಲೆಲ್ಲ ಮಾತಾಡಾದ್ಮೇಲೆ ಈಗ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರಲ್ಲ, ಸೊ ಅವ್ರನ್ನೆಲ್ಲ ಕಳ್ಸ್ಕೊಟ್ಟಿರ್ತಾನೆ. ಸೊ ಅವ್ನು ವಿಚಾರಿಸ್ಕೊತಾರೆ, ರೀಚ್ ಆದ ಮಚ್ಚ, ಹೆಂಗಿತ್ತು ಇವತ್ತೆಲ್ಲ ಪಾರ್ಟಿ, ಚೆನ್ನಾಗಿತ್ತಲ್ಲ ಅಂತ. ಸೊ ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಏನಾಗುತ್ತೆ, ಒಂಥರ ಸೌಂಡ್ ಬರುತ್ತೆ, ವಿಚಿತ್ರವಾಗಿ ಸೌಂಡ್, ಯಾವತ್ತೂ ಕೇಳಿಲ್ಲ ಅಂತ ಸೌಂಡ್, ಆ ಥರ ಒಂದು ಸೌಂಡ್ ಬರುತ್ತಂತೆ. ಸೊ ಅದು ಅವ್ನು ಕೇಳಿಸಿದ್ರು ಸ್ವಲ್ಪ ಇಗ್ನೋರ್ ಮಾಡ್ಬಿಡ್ತಾನೆ. ಲೈಕ್ ಅವ್ನಿಗೆ ಆ ಥಾಟ್ ಇರಲ್ಲ, ಆ ಥರ ಥಿಂಗ್ಸ್ ಎಲ್ಲ ನಡೆಯುತ್ತೆ ಇಲ್ಲಿ, ಫ್ರೆಂಡ್ ಜೊತೆ ಜಾಲಿಯಾಗಿ ಮಾತಾಡ್ತಾ ಇರ್ತಾನೆ. ಆವಾಗ ಹಿಂಗೆ ಸೌಂಡ್ ಕೇಳಿಸಾಗ ಇವ್ನು ಇಗ್ನೋರ್ ಮಾಡ್ತಾನಲ್ಲ, ಅಲ್ಲಿ ಆ ಕಡೆ ಮಾತಾಡ್ತಿರ್ತಾನಲ್ಲ ಫ್ರೆಂಡು, ಅವನಿಗೆ ಗೊತ್ತಾಗುತ್ತೆ, ಏನೋ ಅದು ಸೌಂಡು ಈ ಥರ ಬರ್ತೈತೆ ಅಂದಾಗ ಇವ್ನಿಗೆ ಸ್ವಲ್ಪ ಆ ಕಡೆ ಸ್ವಲ್ಪ ನರ್ವಸ್ ಆಗ್ತಾನೆ. ನೋಡ್ತಾನೆ, ನಾನು ಇಗ್ನೋರ್ ಮಾಡಿದ್ದೆ ಆದರೂ ಇವನು ಈ ಥರ ಹೇಳ್ತಾನೆ ಅಂದ್ಬಿಟ್ಟು ಅವ್ನು ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಮನಸ್ಸಲ್ಲಿ. ಭಯ ಸ್ಟಾರ್ಟ್ ಆಗಿದ ತಕ್ಷಣ ಏನು ಮಾಡ್ಬಿಡ್ತಾನಂತೆ, ಸರಿ ಮಚ್ಚ ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೇಟ್ ಹೆಂಗಂದ್ರೆ ಹಂಗೆ ಬೈದಿಂದ ಹಾಕ್ಕೊಂಡು ಫುಲ್ಲು ಓಡ್ಬಂದ್ಬಿಡ್ತಾನಂತೆ ಒಳಗಡೆ ಓಡ್ಬಂದ್ಬಿಟ್ಟು ಏನು ಮಾಡ್ತಾನೆ, ಅವ್ನ ಫ್ರೆಂಡ್ಗೆ ಹೇಳಲ್ಲ ಇವನು. ಇನ್ನು ಫ್ರೆಂಡ್ಗೆ ಹೇಳಿದ್ರೆ ಇನ್ನು ಅವ್ನು ಗಾಬರಿ ಆಗ್ತಾನೆ, ಯಾಕಂದ್ರೆ ಅವ್ನು ಒಬ್ಬನಷ್ಟೇ ಇರ್ತಾನಲ್ಲ ಈ ರೂಮಲ್ಲಿ. ಬೈಕ್ ಏನು ಮಾಡ್ತಾನಂತೆ, ಸುಮ್ಮನೆ ಬಂದು ಸ್ವಲ್ಪ ಗಾಬರಿಯಿಂದ, ಅದಕ್ಕೆ ಈಗ ಏನಾರು ನೋಡಿದ್ರೆ ಒಂದು ಟೆನ್ಷನ್ ಆಗ್ಬಿಡ್ತಿರಲ್ಲ, ಏನೋ ಮಾತಾಡಿದ್ರೆ ಬಂದ್ಬಿಟ್ಟು ಸುಮ್ಮನೆ ಮೊಬೈಲಲ್ಲಿ ಇಟ್ಬಿಟ್ಟು ಹಿಂಗೆ ಮಲ್ಕೊಂಡ್ಬಿಡ್ತಾನಂತೆ. ಮಲ್ಕೊಂಡು ಈಗ ಆದಮೇಲೆ ಅವತ್ತು ಮುಗ್ದೋಯ್ತು,
ಅವತ್ತೊಂದು ದಿನ ಮುಗಿದೋಯ್ತು. ಅದಾದಮೇಲೆ ಒಂದು 2 days ಆದಮೇಲೆ ಫ್ರೆಂಡ್ ಫೋನ್ ಮಾಡ್ತಾನಂತೆ. ಏಯ್ ಮಚ ಏನೋ ನಿಮ್ಮ ರೂಮ್ ಹತ್ರ ನನಗೆ ಈ ಥರ ಒಂದು ಇನ್ಸಿಡೆಂಟ್ ನಡೀತು, ಫೋನಲ್ಲಿ ಮಾತಾಡ್ಬೇಕಾದ್ರೆ ಇವನು ಕೇಳಬೇಕಾದ್ರೆ ಫ್ರೆಂಡು ಅವ್ನಿಗೂ ಕೇಳಿಸ್ತಂತೆ. ಸೊ ಅವತ್ತು ನಾನು ಬೈದಿಂದ ಬಂದ್ಬಿಟ್ಟೆ, ನಿನ್ಗೆ ಹೇಳಲಿಲ್ಲ ಯಾಕೆಂದ್ರೆ ನೀನು ಅಲ್ಲಿ ಸ್ಟೇ ಆಗ್ತೀಯಾ, ಇನ್ ಕೇಸ್ ನಾನು ನಿಂಗೆ ಹೇಳ್ಬಿಟ್ರೆ ನೀನು ಎಲ್ಲಿ ಭಯ ಬಿದ್ದುಬಿಡ್ತೀನೋ, ಬೆಟರ್ ನೀನು ರೂಮ್ನ ಖಾಲಿ ಮಾಡ್ಕೊಂಡು ಬಂದ್ಬಿಡು ನಾವಿರೋ ಕಡೆ ಜಾಗನ ಅಂತ ಹೇಳ್ಬಿಡ್ತಾನೆ ಅವ್ನ ಫ್ರೆಂಡ್ಗೆ ಕನ್ಸರ್ನ್ ಮೇಲೆ. ಸೊ ಹಂಗೆ ಹೇಳಾದ್ಮೇಲೆ ಇವನು ಅವಾಗ ಒಂದು ನಿಜ ಹೇಳ್ತಾನಂತೆ. ಇಲ್ಲ ಮಚ್ಚ, ಆ್ಯಕ್ಚುಲಿ ಇಲ್ಲಿ ತುಂಬ ಈ ಥರ ನಡೀತಿರುತ್ತೆ ಆ್ಯಕ್ಟಿವಿಟೀಸು. ನನಗೆ ಒಂದ್ಸಲಿ ನಾನು ಮಲಗಿದ್ದಾಗ ಹಿಂಗೆ ಈ ಥರ ಹಂಗಾತ ಹಿಂಗೆ ಮಲ್ಕೊಂಡಿದ್ದಾಗ ಇಲ್ಲೆಲ್ಲ ಗಟ್ಟಿಯಾಗಿ ಯಾರೋ ಇಟ್ಕೊಂಡು ತುಂಬ ಪ್ರೆಷರ್ ಹಾಕಿರೋ ಲೈಕ್ ಯಾರೋ ಇರೋ ಥರ ಆಲ್ಮೋಸ್ಟ್ ದೊಡ್ಡ ಹೇಳ್ತಾರೆ, ಹಿಂಗೆ ಮಲ್ಕೊಂಬಾರ್ದಂತಾನೆ ಹೇಳ್ತಾರೆ. ಹಿಂಗೆ ಸೀದಾ ಹಿಂಗೆ ಮಲ್ಕೊಬಾರ್ದಂತೆ. ಸೊ ಅದನ್ನ ನಾವು ಈ ಥರ ಮಲ್ಕೊಂಡ್ರೆ ನಮ್ಮ ಯಾರು ಬಂದು ಈಸಿ ಅಪಮಾನ ಮಾಡಿಸ್ಕೊಂಡು ನನ್ನ ಹತ್ರ ನಾವು ವೆಲ್ಕಮ್ ಮಾಡೋ ಥರ ಅಂತ ಹೇಳ್ತಾರೆ. ಸೊ ಇನ್ನ ಥರ ಹಿಂಗೆ ಮಲಗಿದ್ದಾಗ ಕುತ್ಕೇನು ಇಟ್ಕೊಂಡು ಇಲ್ಲೆಲ್ಲ ಗಟ್ಟಿಯಾಗಿ ಹಿಂಗೆ ಕುತ್ಕೊಂಡಿರೋ ಥರ ಯಾರೋ ಮಾತಾಡೋಕ್ಕಾಗದೆ ಕಷ್ಟ ಆಗೋ ಥರ ಆ ಥರ ಎಲ್ಲ ಆಗ್ತಿತ್ತಂತೆ. ಸೊ ಅವಾಗ ಇವನೇನು ಮಾಡ್ತಿದ್ದಂತೆ, ಹನುಮಾನ್ ಚಾಲೀಸು ಆ ಥರ ಸಹಸ್ರನಾಮನೆಲ್ಲ ಹಾಕೊಂಡು ಇದು ಮಾಡ್ತಿದ್ದಂತೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ದ ಅವನು. ಸೊ ಅವ್ರ ಮನೆ ಹತ್ರ ಅವಾಗ ಈ ಮೊಟ್ಟೆ ಹೊಡೆಯೋದು, ಏನಾರು ಪೂಜೆ ಗೀಜೆ ಮಾಡಿ ಆ ಥರ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತಂತೆ. ಸೊ ಅಲ್ಲಿರೋರು ತುಂಬ ಜನ ಮನೆ ಖಾಲಿ ಎಲ್ಲ ಮಾಡ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡ್ತಿದ್ರು. ಸೊ ಈ ಥರ ಒಂದು ಇನ್ಸಿಡೆಂಟ್ನ ನಮ್ಮ ಸಬ್ಸ್ಕ್ರೈಬರ್ ಶೇರ್ ಮಾಡ್ಕೊಟ್ಟಿದ್ರು. ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಈ ಒಂದು ರಾತ್ರಿನಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಲ್ಲ ನೋಡ್ಕೊಂಡಿರ್ತೀನಿ, ಯಾರು ಮಾಡಲ್ಲ. ಓಕೆನಾ? ಥ್ಯಾಂಕ್ ಯು ಗೈಸ್ ನಿಮಗೆ. ಸೊ ಓಕೆ, ಇವಾಗ ವಿಡಿಯೋನ ಎಂಡ್ ಮಾಡ್ತೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಜಾಸ್ತಿ ಸಪೋರ್ಟ್ ಕೊಟ್ಟರೆ ನೆಕ್ಸ್ಟ್ ಇದೇ ಜಾಗಕ್ಕೆ ಬಂದು ನೆಕ್ಸ್ಟ್ ಲೆವೆಲಲ್ಲಿ ಟ್ರೈ ಮಾಡ್ತೀವಿ. ಓಕೆನಾ? ಒಳ್ಳೆ ಸ್ಟೋರಿ ತೊಗೊಂಡು ಚಿಕನ್ ಕಬಾಬು ಇನ್ನೂ ಒಂದು 2 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಆರೋ ಸ್ಟೋರಿನ ಹೇಳ್ತೀವಿ. ಓಕೆನಾ? ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಗೈಸ್. ಚಾನಲ್ನ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಮಾಡ್ತಾ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇಲ್ಲ ಡಿಸ್ಲೈಕ್ ತರನೇ ಕೆಡ್ಸ್ಕೊಬೇಡಿ. ಬಾಯ್ ಬಾಯ್, ಟೇಕ್ ಕೇರ್. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.